ಹಶ್ವಾಗೈತೆ ಕಣಮ್ಮ, ಸ್ಕೂಲಿಗೆ ಬೇರೆ ಟೈಮ್ ಆಗೈತೆ. ಏನೋ ನಾವು ಉಣ್ಣಕ್ಕೆ ಮಾಡಿದ್ಯೇನಮ್ಮ? ನಾನು ಉಣ್ಣಕ್ಕೇನು ಮಾಡಿಲ್ಲ ಕಣೆ. ಅಲ್ಲಿ ಬ್ರೆಡ್ ತಂದಿದ್ದಲ್ಲ, ಬ್ರೆಡ್ ಅದನ್ನು ತಿಂದು ಹೋಗಿವ. ಇವಳಿಗಿನ ಕೂಳು ಬೇರೆ ಕುಚ್ಚಿಡ್ಬೇಕಂತೆ. ಅಲ್ಲ ಕಣೆ, ಮೊನ್ನೆ ನಿಮ್ಮ ಅಜ್ಜಿ ಜೊತೆಗೆ ಅಲ್ಲಿ ಕಳೆ ತೆಗಿಯಕ್ಕೆ ಹೋಗಿದ್ದಲ್ಲೇ ಆ ದುಡ್ಡೇನು ನಿಮ್ಮ ಅಜ್ಜಿ ಇಸ್ಕೊಂಡ್ಲೋ ಅಥವಾ ಹಂಗೆ ಬಿಟ್ಟು ಬಂದರೆ? ನನಗೆ ತಂದೆ ಕೊಡಲಿಲ್ಲ ಅಲ್ಲೇ ದುಡ್ಡನ್ನ. ಅಮ್ಮ ನನಗೆ ಗೊತ್ತಿಲ್ಲ ಕಣಮ್ಮ, ಅಜ್ಜಿ ಇಸ್ಕೊಂಡತ್ತ ಏನೋ ಗೊತ್ತಿಲ್ಲ. ಅಜ್ಜಿನ ಒಂದ್ಸರಿ ಕೇಳಮ್ಮ, ಗೊತ್ತಾಕತ್ತೆ. ಅಮ್ಮ ಹೊಟ್ಟೆ ಹಶ್ವಾಗೈತಮ್ಮ, ಬರೀ ಬ್ರೆಡ್ ತಿಂದರೆ ಹೊಟ್ಟೆ ತುಂಬ್ತತ್ತೇನಮ್ಮ. ರಾತ್ರನೂ ಹಂಗೆ ಬ್ರೆಡ್ ತಿನ್ಸಿ ಮಲಗಿಸಿದೆ, ಈಗೂ ಹಂಗೆ ಹೋಗ್ಬೇಕೇನಮ್ಮ. ಅಮ್ಮ ಏನಾನ ಮಾಡಿಕೊಡಮ್ಮ. ನಿಂಗೆ ಒಂದ್ಸರಿ ಹೇಳಿದ ಅರ್ಥ ಆಗಲ್ಲೇನೆ. ಹೋಗಿ ಹಂಗೇನೆ ಬ್ರೆಡ್ ತಿಂದು. ನಾನೇನು ಮಾಡಿಲ್ಲ ಅಲ್ಲಿ. ಇವಳಿಗಿನ್ನ ಕೂಳು ಬೇಯಿಸ್ಕೊಂಡು ಎಲ್ಲಿ ಕೂತ್ಕೊಳಂಗಿಲ್ಲ ನಾನು. ಯಾತದಿಲ್ಲ ಅಲ್ಲಿ ಮನೆಗೆ ಮಾಡೋಕ್ಕೂ ತರಕಾರಿ ಬೇಳೆ ಅಕ್ಕಿ ಯಾತದಿಲ್ಲ. ಹೋಗು, ಏನಾಗಲ್ಲ. ಸರಿ ತಗೊಳಮ್ಮ, ಆಯಿತು. ಅದನ್ನೇ ಬ್ರೆಡ್ ತಿಂದೆ ಹೋಗ್ತೀನಿ. ಬ್ರೆಡ್ ತಿಂದು ಬಾಯಿ ಮುಚ್ಕೊಂಡು ಹೋಗ್ಬೇಕು. ಮತ್ತೆ ನಾನು ನಿಮ್ಮ ಅಜ್ಜಿ ಮನೆ ಕಡೆಗೆ ಹೋದೆ, ಏನಿಲ್ಲ ನಿನ್ನ ಕಾಲು ಮುರಿದು ಬಿಡ್ತೀನಿ ದಾವಾಳು. ಅತ್ಲಾಗೆ ನಾನು ಹೋಗಿ ಅಲ್ಲಿ ಜೋತಾಡ್ಕೊಂತ ಅಲ್ಲೇನೋ ಕೂಳು ನೀರು ತಿನ್ನೋಕೆ ಹೋದ್ರೆ ನೀನು ಏನಿಲ್ಲ ನೋಡೋ ದಾವಾಳು ಗೊತ್ತಾದರೆ ನೀನು ಹೋಗಿದ್ದೆ ಅಂತ ಏನಾನು ಗೊತ್ತಾಗಬೇಕು ಐತೆ ನಿನಗೆ. ಇಲ್ಲಮ್ಮ, ಆಯಿತು, ಹೋಗಲ್ಲ ತಗ. ನಾನು ಸ್ಕೂಲಿಗೆ ಹೋಗ್ತೀನಿ. ಅಮ್ಮ ಮತ್ತೆ ನನಗೆ ಉಣ್ಣಕ್ಕೆ ಹೊಟ್ಟೆ ಹಶ್ವಾಗೈತಮ್ಮ. ನನಗೆ ಏನಾನ ಜಲ್ದಿ ನನಗೇನ ಮಾಡಿಕೊಡಮ್ಮ. ಪಾಪ ಶರತ, ನಿನಗೆ ಮಾಡ್ಕೊಡಲ್ಲೇನ? ಮಾಡ್ಕೊಡ್ತೀನಿ ಬಾ. ಅಲ್ಲಿ ಮಂಜಾಕರ್ ಮನೆಗೆ ಹೋಗಿ ಆಕಿ ಏನಾನ ಬಿಸಿ ಬಿಸಿಯಾಗಿ ಏನಾನು ಮಾಡಿರ್ತಾಳೆ ಕಣ, ಅಲ್ಲಿ ಹೋಗ್ಬರಮ್ಮ ಬಾ. ಅಲ್ಲಿ ಹಂಗೆ ಅಲ್ಲಿ ಉಣ್ಕೊಂಡು ನಿನಗೂ ಉಣ್ಸ್ಕೊಂಡು ಕರ್ಕೊಂಬರ್ತೀನಿ ನಾನು. ಮಧ್ಯಾಹ್ನಕ್ಕೆ ನಮ್ಮ ಮನೆಗೆ ಏನಾನ ಮಾಡ್ಕೊಂಡು ಉಂಡ್ರಾತ್ ನಾವು. ಅವ ಮೊನ್ನೆ ಹುಡುಗಿ ನಿನ್ನ ಜೊತೆಗೆ ಕೆಲ್ಸಕ್ಕೆ ಬಂದದ್ಲಲ್ಲ, ಆ ದುಡ್ಡೇ ನಾನು ಕೊಟ್ಟಿದ್ದಾರೆ. ಕೊಟ್ಟಿದ್ರೆ ಕೊಡಿಲಿ ಬೇಕು ನನಗೆ. ಯಾತಕ್ಕೂ ಮನೆ ಖರ್ಚಿಗಿಲ್ಲ. ಕಣೆ ಕೊಟ್ಟಿದ್ದಾರೆ. ನೀನು ಇತ್ಲ ಬರಲಿಲ್ಲ, ಹುಡುಗೇನು ಇತ್ಲ ಬರಲಿಲ್ಲಲ್ಲ, ನನ್ನ ಹತ್ರನೇ ಐತೆ. ಕೊಡ್ತೀನಿ ತಗ. ಸರಿಯಾಗಿ ಎಣಿಸ್ಕೇಳೆ, ಕರೆಕ್ಟಾಗಿ ಐತೆ ನೋಡು. ಯಪ್ಪ ಪಾಪ ಅರ್ಧ ದಿನಕ್ಕೆ ಬಂದ್ರೂ ಪೂರ್ತಿ ಕೂಲಿ ಕೊಟ್ಟದಾನೆ. ಸರಿಯಾಗಿ ಎಣಿಸ್ಕೊಂಡು ನೋಡ್ಕೊಂಡು ಹೋಗಿ ಇಲ್ಲೇನೆ. ಆಮೇಲೆ ಅಲ್ಲಿಗೆ ಹೋದ್ಮೇಲೆ ಅಯ್ಯೋ ಕಮ್ಮಿ ಕೊಟ್ಟರು ಹಂಗೆ ಹಿಂಗೆ ಅನ್ನೋಕೋಬೇಡ, ನೆಟ್ಟು ನೋಡ್ಕೊಂಡು ಹೋಗು. ಸರಿಯಾಗಿರ್ತದೆ ತಗ. ಅದರಲ್ಲಿ ಏನೈತೆ ನೋಡೋದು ಬೇಡ, ಏನೂ ಬೇಡ. ಸರಿ, ನಾನು ಹೋಗ್ತೀನಿ. ಏನು ಉರಿತಾಳವ ಇವಳಂತೂ. ಅಯ್ಯೋ ಭಗವಂತನೇ ಕಾಪಾಡ್ಬೇಕು ಇವಳನ್ನ. ಇವಳೇನು ಸೊತ್ರನು ಬುದ್ಧಿ ಕಲಿಯೋ ಹೆಂಗ್ಸ ಅಲ್ಲ ಅನಿಸ್ತತೆ. ಹೋಗಿ ಹೋಗಿ ನಾನೆಂತ ಹೆಂಗ್ಸ್ ನಾಡ್ದನಪ್ಪ ಅನಿಸ್ತತೆ. ಅಲ್ಲ, ಮಗಳಿಗೆ ಹಂಗೆ ಶೋಳು ಕಚ್ಚಿತ್ತು ಅವತ್ತು, ಮಗಳದೇನು ನೋಡ್ಲಲ್ಲ, ಏನಮ್ಮ ಎತ್ತಮ್ಮ ಅಂತನೂ ವಿಚಾರಿಸ್ಲಲ್ಲ. ಈಗ ಮಾತ್ರ ದುಡ್ಡಿಗೆ ಹೆಂಗೆ ಬಂದದಾಳು ನೋಡು. ಏನು ಬಿ ಮಕ್ಕ, ಆರಾಮಾಗಿ ಕುಂತ್ಕೊಂಬಿಟ್ಟಿಯಾ? ಆತೆಲ್ಲ ಕೆಲಸ. ಯಾಕೆ ನಿನ್ನ ಮಗಳು ಬಂದತ್ಲು ಇಲ್ಲಿಗೆ? ಒಳಗೆ ಬರಲ್ಲೇನು? ಹಂಗೆ ಹೋದ್ಲು. ಅಯ್ಯೋ ಬಾರೆ ಕತ್ಲಾಗೆ ನಮ್ಮ ಬಿದ್ದಾವೆ, ಎಲ್ಲಿಗೆ ಬಗೆಹರಿತಾವೆ. ಬರೋಲ್ಲ ಶಟ್ಕೊಂಡು. ಈಗ ಬೇರೆ ಮನೆ ಮಾಡ್ಕೊಂಡು ಉಣ್ತಾಳಲ್ಲ, ನಮ್ಮ ಮನೆಗೆ ಬರೋಲ್ಲ. ಮೊನ್ನೆ ಹುಡುಗಿದು ಅದು ಕೂಲಿ ಬಂದದ್ಲಲ್ಲ, ಆ ದುಡ್ಡು ಇಸ್ಕೊಂಡು ಹೋಗಕ್ಕೆ ಬಂದದ್ಲು. ಹೌದೇನು? ನೋಡವ ಪಾಪ ಹುಡುಗಿ ಅವತ್ತು ಹಂಗಾದಾಗ ಹೆಂಗವ ಏನವ ಅಂತನೂ ಸೂರು ವಿಚಾರಿಸ್ಲಲ್ಲ ಮಗಳದ್ದು ಯೋಗಕ್ಷೇಮ. ದುಡ್ಡಿ ಮಾತ್ರ ಬಂದದ್ಲೆ. ನಿಂಗೆ ಕೊಡಬಾರ್ದಾಗಿತ್ತು ಕಣೆ ಅವಳಿಗೆ. ಪಾಪ ಹುಡುಗಿಗೆ ಏನಾನ ಕೊಡಿಸಿದ್ರಾಗದ್ ನೀನು. ಅಯ್ಯೋ ಅಕ್ಕ, ನೀನಂತೂ ನಾನು ಕೊಡ್ದಂಗಿದ್ದಿದ್ರೆ ಏನಿಲ್ಲ ಅನ್ನ ಸೀರೆ ಹಿಡ್ಕೊಂಡು ಅಲ್ಲಾಡಿಸ್ಬಿಡೋಳು ಅಂತ ಹೆಂಗ್ಸವಳು. ಯಾಕೆ ನಮಗೆ ಕೊಚ್ಚಕೊಂಡು ನಾವು ಕಲ್ಲು ಹಾಕಿ ಮಕ್ಕಳು ಯಾಕೆ ಸಿಡಿಸ್ಯಾನಂತ ಕೊಟ್ಟು ನಾವು. ಅದು ಪಾಪ ಕೈಲಾಗಿದ್ದು ಹುಡುಗಿ ಹೆಂಗೋ ಬಂದಿತ್ತು. ಅವಣ್ಣ ಪಾಪ ಪುಣ್ಯವಂತ ಕಣವ, ಧರ್ಮ ಹಿಡ್ದು ಹೆಂಗೋ ಮಧ್ಯಾಹ್ನದ್ದು ಮಾಡಿದ್ವಿ ನಾವು. ಆದರೂ ಪೂರ್ತಿ ಕೂಲಿ ಕೊಟ್ಟು ಕಳಿಸಿದ್ದಾನೆ. ಏನು ಮಾಡೋಕ್ಕಾಗಲ್ಲ. ಬಾ ಒಳಕನ ಹೋಗೋಣತ್ಲ, ಕಾಫಿ ಗಿಫಿ ಮಾಡ್ಕೊಡ್ತೀನಿ ಕುಡಿಯುವಂತೆ. ಇಲ್ಲ ಕಡೆ ಹೋಗ್ತೀನಿ ನಾನು. ಹಿಂಗೆ ಏನೋ ಇಲ್ಲಿ ಬಂದಿದ್ದೆ ನಿನ್ಕೊಂಡಲ್ಲ, ಅದಕ್ಕೆ ಮಾತಾಡಿಸ್ದೆ. ನಿಮ್ಮ ಮನೆಗೆ 2 ಬಾಗ್ಲಲ್ಲೇ ಅತ್ಲ ಒಂದು ಇತ್ಲಾಗ ಒಂದು ಚೆನ್ನಾಗಿ ಬಿಡತ್ಲಾಗೆ. ಓಡಾಡೋಕ್ಕೂ ಮಾಡೋಕ್ಕೂ ಎಲ್ಲ ಚೆನ್ನಾಗೈತಾವ ನಿಮ್ಮ ಮನೆ. ಕಣಕ್ಕ, ಇತ್ಲಾಗೆ ಅವಾಗ ದನ ಕಟ್ಟೋಕ್ಕೆ ಮತ್ತು ಹಸು ಅವೆಲ್ಲ ಇದ್ವಲ್ಲ, ಅವು ಕಟ್ಟೋಕ್ಕಂತೇಳಿ ಈ ಬಾಗ್ಲಂತ ಮಾಡ್ಕೊಂಡಿದ್ವಿ. ಅತ್ತಾಗಿನ್ನೇನು ನಾವು ನೋಡು ಮನೆಯಿಂದ ಹಿಂಗೆ ಆ ಕಡೆ ಓಡಾಡ್ತೀವಿ. ಅದೊಂದು ದನಗೆ 2 ಬಾಗ್ಲು ಮಾಡ್ಕೊಂಡಿದ್ವಿ. ಏನು ಮಾಡ್ತೀವಿ ಬಿಡತ್ಲಾಗೆ. ಚೆನ್ನಾಗೈತೆ ಹೆಂಗ ಒಂದು ತಕ್ಕ ಮಟ್ಟಿಗೆ.